ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಟೆಕ್ ಎಟ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಬ್ಯಾಂಕಿನ NEFT RTGS ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಭರ್ತಿ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಸೊ ಕೊನೆಯವರೆಗೆ ವಿಡಿಯೋವನ್ನು ನೋಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ದಿನಾಂಕ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ದಿನಾಂಕವನ್ನು ಬರೆಯಿರಿ. ಅಂದರೆ ನೀವು ಯಾವ ದಿನ RTGS ಅಥವಾ NEFTಯನ್ನು ಮಾಡ್ತಾ ಇದ್ದೀರಿ, ಸೊ ಆ ದಿನಾಂಕವನ್ನು ನೀವು ನಮೂದು ಮಾಡಬೇಕಿಲ್ಲಿ. ಇವತ್ತು ಇವತ್ತಿನ ದಿನ ನಾನು ಈ ಅಪ್ಲಿಕೇಶನನ್ನು ಬರಿತಾ ಇದ್ದೇನೆ. ಸೊ ಹಾಗಾಗಿ ಇವತ್ತಿನ ದಿನಾಂಕವನ್ನು ಇಲ್ಲಿ ನಮೂದು ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಪ್ಯಾನ್ ನಂಬರ್, ಸೊ ನಿಮ್ಮ ಪ್ಯಾನ್ ನಂಬರ್ ಏನಿದೆ ಆ ಪ್ಯಾನ್ ನಂಬರನ್ನು ಇಲ್ಲಿ ನಮೂದು ಮಾಡಿ. ಸೊ ನೀವು ಯಾವ ಬ್ರ್ಯಾಂಚಲ್ಲಿ NEFT ಅಥವಾ RTGS ಅನ್ನು ಕೊಡ್ತಾ ಇದ್ದೀರಿ, ಸೊ ಆ ಬ್ರ್ಯಾಂಚಿನ ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ. ಸೊ ಬ್ರ್ಯಾಂಚಿನ ಹೆಸರನ್ನು ಬರೆದ ನಂತರ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪ್ಲೀಸ್ ರೆಮಿಟ್ ಥ್ರೂ NEFT ಆರ್ RTGS. 2 ಲಕ್ಷದ ಒಳಗಿನ ಹಣವನ್ನು ನೀವು ಕಳಿಸ್ತಾ ಇದ್ದರೆ, ಅಂದರೆ ಬೇರೆ ಬ್ಯಾಂಕಿಗೆ ಕಳಿಸುವಾಗ ಮಾತ್ರ ಈ ಚಲನನ್ನು ಬರೀಬೇಕು. ಆ ಬ್ಯಾಂಕಿನಿಂದ ಅದೇ ಬ್ಯಾಂಕಿಗೆ ಹಣವನ್ನು ವರ್ಗಾವಣೆ ಮಾಡುವಾಗ ನಿಮಗೆ ಟ್ರಾನ್ಸ್ಫರ್ ಚಲನ್ ಸಿಗುತ್ತೆ, ಆ ಚಲನನ್ನು ಬರೀಬೇಕು. ಸೊ ಬೇರೆ ಬ್ಯಾಂಕಿಗೆ ಹಣವನ್ನು ವರ್ಗಾವಣೆ ಮಾಡುವಾಗ ಮಾತ್ರ ಈ ಒಂದು ಚಲನನ್ನು ನೀವು ಬಳಸಬೇಕಾಗ್ತದೆ. 2 ಲಕ್ಷ ಒಳಗಿನ ಮೊತ್ತವನ್ನು ನೀವು RTGS ಮಾಡ್ತಾ ಇದ್ದರೆ, 2 ಲಕ್ಷದ ಒಳಗಿನ ಮೊತ್ತವನ್ನು ನೀವು ಕಳಿಸ್ತಾ ಇದ್ದರೆ ಬೇರೆ ಬ್ಯಾಂಕಿಗೆ, ಅದು NEFT ಅಂತ ಆಗುತ್ತೆ. ಈ NEFT ಸೆಟ್ಲ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. RTGS ಆದರೆ ತಕ್ಷಣ, ಅಂದರೆ ಒಂದು ಅರ್ಧ ಗಂಟೆ ಒಳಗಡೆ ಸೆಟ್ಲ್ಮೆಂಟ್ ಆಗ್ತದೆ. ಸೊ ಇದು 2 ಲಕ್ಷ ಮೇಲ್ಪಟ್ಟ ಹಣ ಇದ್ದಾಗ ಮಾತ್ರ ನೀವು ಇಲ್ಲಿ RTGS ಅಂತ ಟಿಕ್ ಮಾಡಬೇಕು, ಇಲ್ಲಾಂದರೆ NEFT ಅಂತೇಳಿ ಟಿಕ್ ಮಾಡಬೇಕು. ಸೊ ನಿಮ್ಮ ಮಾಹಿತಿಗಾಗಿ ಇಲ್ಲಿ ಬರೀತೇನೆ, ಬಟ್ ನೀವು ಅಪ್ಲಿಕೇಶನಲ್ಲಿ ಇದನ್ನು ಬರಿಬೇಡಿ. ಸೊ 2 ಲಕ್ಷದವರೆಗೆ ನಿಮಗೆ NEFT ಆಗ್ತದೆ, 2 ಲಕ್ಷದ ಮೇಲ್ಪಟ್ಟ ಮೊತ್ತ RTGS ಆಗುತ್ತೆ. ಸೊ ನಾನಿಲ್ಲಿ ಈಗ RTGSಗೆ ಅರ್ಜಿಯನ್ನು ಬರಿತಾ ಇದ್ದೇನೆ. ಸೊ ಹಾಗಾಗಿ ಸೊ ಇಲ್ಲಿ ನಂಬರಲ್ಲಿ ನೀವು ಮೊತ್ತವನ್ನು ಬರಿಬೇಕಾಗ್ತದೆ. ಸೊ 2,10,000 ಬರೆದಿದ್ದೀನಿ. ಸೊ ಇಲ್ಲಿ ಅಕ್ಷರದಲ್ಲಿ ನೀವು ಇದನ್ನು ಬರಿಬೇಕು. 2,10,000 ಎಷ್ಟು ಮೊತ್ತ ನೀವು ಕಳಿಸ್ಲಿಕ್ಕಿರ್ತದೆ, ಎಷ್ಟು ಹಣ ಕಳಿಸ್ಲಿಕ್ಕಿರುತ್ತೆ, ಅಷ್ಟು ಹಣವನ್ನು ಮಾತ್ರ ನೀವು ಇಲ್ಲಿ ನಂಬರ್ಸಲ್ಲಿ ಹಾಗೆ ಅಕ್ಷರದಲ್ಲಿ ಬರಿಬೇಕಾಗ್ತದೆ. ಸೊ RTGS ಅಥವಾ NEFT ಮಾಡಲಿಕ್ಕೆ ಚೆಕ್ ಕಂಪಲ್ಸರಿ ಇರೋದರಿಂದ ಕರ್ನಾಟಕ ಬ್ಯಾಂಕಲ್ಲಿ ಸೊ ನೀವು ಚೆಕ್ಕನ್ನು ಲಗತ್ತಿಸಿ, ಅಂದರೆ ಅಟ್ಯಾಚ್ ಮಾಡಿ RTGS ಅಥವಾ NEFT ಮಾಡಬೇಕಾಗ್ತದೆ. ಸೊ ಇಲ್ಲಿ ಚೆಕ್ ಅಂಥೇಳಿ ಟಿಕ್ ಮಾಡಿ, ನೀವು ಕರ್ನಾಟಕ ಬ್ಯಾಂಕಿನಲ್ಲಿ ಹೊಂದಿರುವಂತಹ ನಿಮ್ಮ ಬ್ಯಾಂಕಿನ ಖಾತೆ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕು. ಸೊ ಇಲ್ಲಿ ನಾನು ಯಾವುದೇ ನಂಬರನ್ನು ಬರೆಯುವುದಿಲ್ಲ, ಬದಲಿಗೆ ಸಾಂಕೇತಿಕವಾಗಿ ಇಲ್ಲಿ ಒಂದು 16 ಅಂಕೆಯ ನಂಬರನ್ನು ಬರೆದಿರ್ತೇನೆ, ಬಟ್ ಇದು ಯಾವುದೇ ಅಕೌಂಟ್ ನಂಬರ್ ಆಗಿರುವುದಿಲ್ಲ. ಸೊ ನಿಮ್ಮ ಖಾತೆ ಯಾವುದಿದೆ ಕರ್ನಾಟಕ ಬ್ಯಾಂಕಲ್ಲಿ, ಆ ಖಾತೆ ಸಂಖ್ಯೆಯನ್ನು ನೀವು ಇಲ್ಲಿ ಬರೀಬೇಕು. ಹಾಗೆ ನೀವು ಈ ಅರ್ಜಿಯ ಜೊತೆಗೆ ಲಗತ್ತಿಸ್ತಿರುವಂತಹ, ಅಂದರೆ ಅಟ್ಯಾಚ್ ಮಾಡ್ತಾ ಇರುವಂತಹ ಚೆಕ್ ನಂಬರನ್ನು ನೀವಿಲ್ಲಿ ನಮೂದು ಮಾಡಬೇಕು. ಚೆಕ್ಕಲ್ಲಿ ನೀವು ಒಂದು ಡೇಟನ್ನು ಬರೆದಿರ್ತೀರ, ಆ ಡೇಟನ್ನು ಇಲ್ಲಿ ಬರೀಬೇಕಾಗ್ತದೆ. ಹಾಗೆ ರೆಮಿಟರ್ ನೇಮ್, ನೀವು ನಿಮ್ಮ ಹೆಸರನ್ನು ಇಲ್ಲಿ ಬರೀಬೇಕಾಗ್ತದೆ. ನಿಮ್ಮ ಖಾತೆಯಿಂದ ನೀವು ಹಣವನ್ನು ಕಳಿಸ್ತಾ ಇರೋದರಿಂದ ಸೊ ನಿಮ್ಮ ಹೆಸರನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ನಾನಿಲ್ಲಿ XYZ ಅಂತ ಬರೀತೇನೆ. ಹಾಗೆ ಅಡ್ರೆಸ್ಸು, ನಿಮ್ಮ ಪಾಸ್ಬುಕ್ಕಲ್ಲಿರುವಂತಹ ಅಡ್ರೆಸ್ಸನ್ನು ಬರೀರಿ. ಹಾಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದು ಮಾಡಿ. ಅದಾದ ನಂತರ ನೀವು ಯಾವ ಬ್ಯಾಂಕಿಗೆ ಹಣವನ್ನು ಕಳಿಸಲಿಕ್ಕಿದೆ ಆ ಬ್ಯಾಂಕಿನ
ಮಾಹಿತಿಯನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಬೆನಿಫಿಷರಿ ನೇಮ್, ನೀವು ಯಾವ ಅಕೌಂಟಿಗೆ ಹಣವನ್ನು ಕಳಿಸ್ತಾ ಇದ್ದೀರಾ ಆ ಅಕೌಂಟಿನ ಪಾಸ್ಬುಕ್ಕಲ್ಲಿ ಹೆಸರು ಯಾವ ರೀತಿಯಾಗಿ ಪ್ರಿಂಟ್ ಆಗಿದೆ ಅಥವಾ ಅಕೌಂಟಲ್ಲಿ ಯಾವ ರೀತಿಯಾಗಿ ಹೆಸರಿದೆ ಅದೇ ಥರ ನೀವು ಇಲ್ಲಿ ಬೆನಿಫಿಷರಿ ನೇಮನ್ನು ಬರೀಬೇಕಾಗ್ತದೆ. ಒಂದು ವೇಳೆ ಈ ಬೆನಿಫಿಷರಿ ನೇಮಲ್ಲಿ ವ್ಯತ್ಯಾಸ ಆದರೆ ನೀವು ಕಳಿಸಿರುವಂಥ ಹಣ ವಾಪಸ್ ಬರ್ತದೆ. ಮತ್ತು ಆ ಅಕೌಂಟಿನ ಖಾತೆ ಸಂಖ್ಯೆಯನ್ನು ಇಲ್ಲಿ ಸರಿಯಾಗಿ ನಮೂದು ಮಾಡಬೇಕು. ಸೊ ನೀವು ಯಾವ ಬ್ಯಾಂಕಿಗೆ ಕಳಿಸ್ತಾ ಇದ್ದೀರಾ ಆ ಬ್ಯಾಂಕಿನ ಅಕೌಂಟ್ ನಂಬರ್, ಆ ವ್ಯಕ್ತಿಯ ಹೆಸರು ಪಾಸ್ಬುಕ್ಕಲ್ಲಿರುವ ಹಾಗೆ ಅದು SB ಅಕೌಂಟ ಅಥವಾ ಕರೆಂಟ್ ಅಕೌಂಟ, OD ಅಕೌಂಟ್, ಯಾವ ಅಕೌಂಟ್ ಇದೆ ಅದನ್ನು ಮಾರ್ಕ್ ಮಾಡಿ ಅಥವಾ ಇಲ್ಲಿ ಬರೆಯಿರಿ. ಹಾಗೆ ಬ್ಯಾಂಕ್ ನೇಮ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಕೆನರಾ ಬ್ಯಾಂಕ್ ಅಥವಾ ICICI ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡ ಯಾವ ಸಹ ಆಗಿರ್ಬೋದು. ಸೊ ನೀವು ಕಳಿಸ್ತಾ ಇರುವಂತಹ ಬ್ಯಾಂಕಿನ ಹೆಸರನ್ನು ಬರೆಯಿರಿ. ಮತ್ತು ಹಾಗೆ ಇಲ್ಲಿ ಆ ಒಂದು ಬ್ರ್ಯಾಂಚಿನ IFSC ಕೋಡನ್ನು ಇಲ್ಲಿ ನಮೂದು ಮಾಡಬೇಕಾಗ್ತದೆ. 11 ಡಿಜಿಟಲ್ಲಿ ಇರ್ತದೆ. ಡಿಜಿಟಿನ IFSC ಕೋಡನ್ನು ನೀವು ನಮೂದು ಮಾಡಬೇಕು. ಇದು ಡಮ್ಮಿ IFSC ಕೋಡ್. ಸೊ ಮಾಹಿತಿಗೋಸ್ಕರ ಇದನ್ನು ಬರೆದಿದ್ದೇನೆ. ಮತ್ತು ಈ IFSC ಕೋಡನ್ನು ನೀವು ಟ್ರೈ ಮಾಡಬೇಡಿ. ಬಟ್ ನೀವು ಯಾವ ಬ್ಯಾಂಕಿಗೆ ಕಳಿಸ್ತಾ ಇದ್ದೀರಾ ಆ ಬ್ರ್ಯಾಂಚಿನ IFSC ಕೋಡ್ ಮತ್ತು ಆ ಬ್ಯಾಂಕಿನ ಹೆಸರು, ಆ ಅಕೌಂಟಿನ ನಂಬರ್, ಹಾಗೆ ಆ ವ್ಯಕ್ತಿಯ ಹೆಸರು ಪಾಸ್ಬುಕ್ಕಲ್ಲಿರುವ ಹಾಗೆ ನೀವು ಬರೀಬೇಕು. ಬ್ರ್ಯಾಂಚ್, ಸೊ ನೀವು ಯಾವ ಊರಿಗೆ ಕಳಿಸ್ತಾ ಇದ್ದೀರಿ ಅಂದರೆ ಆ ಅಕೌಂಟ್ ಯಾವ ಬ್ರ್ಯಾಂಚಲ್ಲಿ ಮೇಂಟೈನ್ ಆಗಿದೆ ಆ ಬ್ರ್ಯಾಂಚಿನ ಹೆಸರನ್ನು ನೀವಿಲ್ಲಿ ಬರೀಬೇಕಾಗ್ತದೆ. ಸೊ ಕೊನೆಯದಾಗಿ ಪ್ರೈಮರಿ ಅಪ್ಲಿಕೆಂಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಸಿಗ್ನೇಚರನ್ನು ಮಾಡಿ ಈ ಒಂದು ಫಾರ್ಮಿಗೆ ಚೆಕ್ಕನ್ನು ಅಟ್ಯಾಚ್ ಮಾಡಿ ಕೊಟ್ಟರೆ ಸೊ ನಿಮ್ಮ RTGS ಅಪ್ಲಿಕೇಶನ್ ಮತ್ತು ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದರೆ ಮತ್ತೆ ಮುಂದೆ ಬ್ಯಾಂಕಲ್ಲಿ RTGS ಮಾಡಿ ನಿಮಗೆ ಈ ಒಂದು ಎಕ್ನಾಲೇಜ್ಮೆಂಟನ್ನು ಕೊಡ್ತಾರೆ. ಸೊ ಇದನ್ನು ಬ್ಯಾಂಕಿನ ಅಧಿಕಾರಿಗಳೇ ಬರೀತಾರೆ. ಸೊ ನೀವೇನು ಬರೆಯೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಸೊ ಇನ್ನೊಂದು ಸತಿ ನೋಡೋಣ. ಮೊದಲನೇದಾಗಿ NEFT ಮತ್ತು RTGS ಇದರಲ್ಲಿ ಡೇಟನ್ನು ಬರೀಬೇಕು. ಹಾಗೆ ಖಾತೆದಾರರು ಅಂದರೆ ಯಾರು ಹಣವನ್ನು ಕಳಿಸ್ತಾ ಇದ್ದಾರೆ ಅವರ PAN ನಂಬರ್, ಯಾವ ಬ್ರ್ಯಾಂಚಿಂದ ಕಳಿಸ್ತಾ ಇದ್ದೀರಿ ಆ ಬ್ರ್ಯಾಂಚಿನ ಹೆಸರು, ಹಾಗೆ NEFT ಅಥವಾ RTGS ಅನ್ನೋದನ್ನು ಮೊದಲು ಗಮನಿಸ್ಕೊಳ್ಳಿ. ಒಂದು ವೇಳೆ ನೀವು ಕಳಿಸ್ತಾ ಇರುವಂಥ ಹಣ 2 ಲಕ್ಷದ ಒಳಗಡೆ ಇದ್ದರೆ ಅದು NEFT ಆಗಿರುತ್ತದೆ. 2 ಲಕ್ಷದ ಮೇಲೆ ಇದ್ದರೆ ಅದು RTGS ಆಗಿರುತ್ತದೆ. ನೀವು ಯಾವ ಮೊತ್ತವನ್ನು ಕಳಿಸ್ತಾ ಇದ್ದೀರಿ ಆ ಒಂದು ಹಣದ ಮೊತ್ತವನ್ನು ಇಲ್ಲಿ ಬರೀರಿ ನಂಬರಲ್ಲಿ, ಹಾಗೆ ಅಕ್ಷರದಲ್ಲಿ ಸಹ ಅದನ್ನು ಇಲ್ಲಿ ಬರೆಯಿರಿ. ಜೊತೆಗೆ ಇಲ್ಲಿ ಕ್ಯಾಶ್ ಮತ್ತು ಚೆಕ್ ಅಂತ ಇದೆ. ಕ್ಯಾಶ್ ಮುಖಾಂತರ RTGS NEFT ಆಗದೇ ಇರೋದರಿಂದ ಚೆಕ್ ಅಂತ ಹೇಳಿ ಇಲ್ಲಿ ಟಿಕ್ ಮಾಡಿ. ಮತ್ತು ನಿಮ್ಮ ಅಕೌಂಟ್ ನಂಬರ್ 16 ಅಂಕೆಯ ಅಕೌಂಟ್ ನಂಬರನ್ನು ಬರೀರಿ. ಹಾಗೆ ನೀವು ಈ ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡ್ತಾ ಇರುವಂತಹ ಚೆಕ್ಕಿನ ನಂಬರನ್ನು ಬರೀರಿ. ಪಾಸ್ಬುಕ್ಕಿನಲ್ಲಿ ಇರುವ ಹಾಗೆ ನಿಮ್ಮ ಹೆಸರನ್ನು ಬರೀರಿ, ನಿಮ್ಮ ವಿಳಾಸವನ್ನು ಇಲ್ಲಿ ಬರೀರಿ ಮತ್ತು ನಿಮ್ಮ ಮೊಬೈಲ್ ನಂಬರ್, ಹಾಗೆ ಚೆಕ್ ಮೇಲೆ ಬರೆದಿರುವಂತಹ ಡೇಟನ್ನು ಇಲ್ಲಿ ನಮೂದು ಮಾಡಿ. ಇದು ಅಪ್ಲಿಕೆಂಟ್ ಅಥವಾ ರೆಮಿಟರ್ ಡೀಟೇಲ್ಸ್ ಆಯಿತು. ಇನ್ನು ಡೀಟೇಲ್ಸ್ ಆಫ್ ಬೆನಿಫಿಷರಿ ಅಂದರೆ ನೀವು ಹಣವನ್ನು ಯಾರಿಗೆ ಕಳಿಸ್ತಾ ಇದ್ದೀರಾ ಅವರ ಮಾಹಿತಿಯನ್ನು ಇಲ್ಲಿ ಬರೀಬೇಕು. ಅವರ ಒಂದು ಪಾಸ್ಬುಕ್ಕಿನಲ್ಲಿ ಇರುವ ಹಾಗೆ ಅಥವಾ ಅವರ ಒಂದು ಅಕೌಂಟಲ್ಲಿ ಇರುವ ಹಾಗೆ ಅವರ ಹೆಸರನ್ನು ಬರೀಬೇಕು ಮತ್ತು ಅವರ ಸಂಪೂರ್ಣ ಖಾತೆ ಸಂಖ್ಯೆಯನ್ನು ಬರೀಬೇಕು ಪಾಸ್ಬುಕ್ಕಲ್ಲಿ ಇರುವ ಹಾಗೆ. ಮತ್ತು ಅದು SB ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್, OD ಅಕೌಂಟ್ ಅಂತ ಕೇಳಿಕೊಂಡು SB ಆದರೆ SB, ಕರೆಂಟ್ ಅಕೌಂಟ್ ಆದರೆ ಕರೆಂಟ್ ಅಥವಾ OD ಆದರೆ OD ಅಕೌಂಟ್ ಅಂತ ಬರೀಬೇಕು. ಬ್ಯಾಂಕಿನ ಹೆಸರು ಯಾವ ಬ್ಯಾಂಕ್ ಅಂತ ಬರೀಬೇಕು ಮತ್ತು ಆ ಬ್ಯಾಂಕ್ ಯಾವ ಬ್ರ್ಯಾಂಚಲ್ಲಿ ಈ ಅಕೌಂಟ್ ಮೇಂಟೈನ್ ಆಗಿದೆ ಸೊ ಆ ಬ್ರ್ಯಾಂಚಿನ IFSC ಕೋಡ್ ಮತ್ತು ಬ್ರ್ಯಾಂಚಿನ ಹೆಸರನ್ನು ಬರೀಬೇಕು ಸ್ನೇಹಿತರೆ. ಇದಾದಮೇಲೆ ನೀವು ಡಿಕ್ಲರೇಷನಲ್ಲಿ ಸಹಿಯನ್ನು ಮಾಡಿ ಚೆಕ್ ಅಟ್ಯಾಚ್ ಮಾಡಿ ಬ್ಯಾಂಕಿನ ಅಧಿಕಾರಿಗಳಿಗೆ ಕೊಟ್ಟರೆ ಸೊ ಈ ಒಂದು RTGS ಮಾಡಿ ನಂತರ ಅಕ್ನಾಲೇಜ್ಮೆಂಟನ್ನು ನಿಮಗೆ ರಿಟರ್ನ್ ಕೊಡ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು NEFT RTGS ಅಪ್ಲಿಕೇಶನ್ನ ಬಗ್ಗೆ ಮಾಹಿತಿ. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಮಾಹಿತಿಯೊಂದಿಗೆ ಮತ್ತೆ ತಮ್ಮ ಮುಂದೆ ಬರ್ತೇನೆ. ಸೊ ಅಲ್ಲಿವರೆಗೆ ತಮಗೇನಾದರೂ ಡೌಟ್ ಇದ್ದಲ್ಲಿ ಅಥವಾ ಬೇರೆ ಯಾವುದೇ
ಈ ರೀತಿಯ ವಿಡಿಯೋ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.